ಸೊ ರಿತಿಕ್ಷಾ, ನೀವು ಒಂದು ಸರ್ಜರಿ ಪ್ರಾಸೆಸ್ ಒಳಗಾಗ್ತೀರಾ, ಆ ಪ್ರಾಸೆಸ್ ಹೇಗಿತ್ತು ಅದನ್ನ? about the mastectomy I wanted to talk about. ಆ ಸರ್ಜರಿ ನನ್ಗೆ ಒಂದು ಲಂಪ್ ನ ತೆಗ್ದಿರೋ ಸರ್ಜರಿ, ಇನ್ನೊಂದು ಲಿಂಫ್ ನೋಟ್ಸ್ ತೆಗ್ದಿರೋದು. ಬಟ್ ನನ್ಗೆ ಬ್ರೆಸ್ಟ್ ರಿಮೂವಲ್ ಸರ್ಜರಿ ಅಂದ್ರೆ ಮಾಸ್ಟಾಕ್ಟೋಮಿನ ಡಾಕ್ಟರ್ ನನ್ಗೆ ಸಜೆಸ್ಟ್ ಮಾಡಿಲ್ಲ. ಇಟ್ ಇಸ್ ನಾಟ್ ಫಾರ್ ಎವ್ರಿ ಒನ್. ಇದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ, ಅಂದ್ರೆ ಅವ್ರದ್ದು ರಿಪೋರ್ಟ್ಸ್ ಆಗ್ಲಿ, ಹೈಯರ್ ರಿಸ್ಕ್ ಅದನ್ನೆಲ್ಲ ನೋಡ್ಬಿಟ್ಟು ಡಾಕ್ಟರ್ ಓನ್ಲಿ ಡಿಸೈಡ್ ಮಾಡ್ತಾರೆ ವೆದರ್ ತೆಗಿಬಾರ್ದಾ ಅಂತ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ತುಂಬಾ ಜನ ಅದಕ್ಕೆ ಭಯ ಪಡ್ತಾರೆ. ನನ್ನಲ್ಲಿ ಅದೊಂದು ಏನಂತಾರೆ ಹೆಣ್ತನ ಅಥವಾ ಫೀಮೇಲ್ ಅಪಿಯರೆನ್ಸ್ ಹೋಗ್ಬಿಡುತ್ತೇನೋ ಅನ್ನೋ ಒಂದ್ ಭಯ ತುಂಬಾ ಜನರ ಹತ್ರ ಇರುತ್ತೆ. ಇಟ್ಸ್ ನಾಟ್ ಫಾರ್ ಎವ್ರಿ ಒನ್. ಲುಕಿಂಗ್ ಅಟ್ ದ ರಿಸ್ಕ್ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಬಟ್ ಗೋ ವಿತ್ ದ ಡಾಕ್ಟರ್ ಡಿಸಿಷನ್ ಅಂತ ಹೇಳೋದು. ಯಾಕಂದ್ರೆ ಒಂದ್ ಬಾಡಿ ಪಾರ್ಟ್, ನಮ್ದೊಂದು ಬಾಡಿ ಪಾರ್ಟ್ ಗಿಂತ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಿಲ್ದೇನೋ ನಾವು ಬದುಕಬಹುದು. ಸೊ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಬೇಡಿ. ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಥಿಂಗ್ಸ್ ಇದರಲ್ಲಿ. ದೇರ್ ಇಸ್ ಪ್ಲಾಸ್ಟಿಕ್ ಸರ್ಜರಿ ಆಲ್ಸೋ. ಅಂದ್ರೆ ಬೇರೆ ಪ್ಲಾಸ್ಟಿಕ್ ಸರ್ಜರಿಗೆ ಇನ್ಶೂರೆನ್ಸ್ ಕವರ್ ಆಗಲ್ಲ. ಬಟ್ ಫಾರ್ ದಿಸ್ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಇದಕ್ಕೆ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ಅಂಡ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಸಜೆಸ್ಟ್ ಟು ಎವ್ರಿ ಒನ್. ಅಂದ್ರೆ ನಾವು ಮನೆ ತಗೊಳ್ಬೇಕು, ಆಸ್ತಿ ತಗೊಳ್ಬೇಕು ಅಂತ ತುಂಬಾ ಇದ್ ಮಾಡ್ತೀವಿ ಲೈಫ್ ಅಲ್ಲಿ. ಬಟ್ ಮೋರ್ ದನ್ ಮೇಕಿಂಗ್ ದ ಪ್ರಾಪರ್ಟಿ, ಮೇಕಿಂಗ್ ದ ಲೈಫ್ ಇನ್ಶೂರೆನ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಸ್ಪೆಷಲಿ ಫಾರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಎಸ್ಪೆಷಲಿ ಫಾರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಬಡವರಿಗೆ ಇನ್ಶೂರೆನ್ಸ್ ಅಂತೂ ತುಂಬಾ ಮುಖ್ಯ. ಇನ್ಶೂರೆನ್ಸ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಏನು 10 ಲಕ್ಷ 20 ಲಕ್ಷ ಇನ್ಶೂರೆನ್ಸ್ ಇದ್ರು ಅದು ಕಡಿಮೆನೆ ಇವಾಗ ಆಕ್ಚುಲಿ. ಯಾಕಂದ್ರೆ ಇವಾಗ ನನ್ನ ಟ್ರೀಟ್ಮೆಂಟ್ ಗೆನೆ 25 lakhs ಹೇಳಿದ್ರು. ಸೊ ನಾವ್ ಎಷ್ಟು ಇನ್ಶೂರೆನ್ಸ್ ಮಾಡಿದ್ರು ಕಡಿಮೆ. ಬಟ್ ಮ್ಯಾಕ್ಸ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟಾದ್ರೂ ಚಿಕ್ಕ ಇನ್ಶೂರೆನ್ಸ್ ಆದ್ರೂ ಮನೇಲಿ ಎಲ್ಲರದು ಮಾಡಿಸಿಡಿ. ಅಂಡ್ ಇವಾಗ ಡ್ರೀಮ್ಸ್ ಆಫ್ ದ ಹೆಲ್ದಿ ಅಂಡ್ ಅನ್ಹೆಲ್ದಿ ಲೈಫ್, ಹೆಲ್ದಿ ಲೈಫ್ ಇರೋರ್ಗೆ ದೇ ಹ್ಯಾವ್ ಲಾಟ್ಸ್ ಆಫ್ ಡ್ರೀಮ್ಸ್, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಬಟ್ ಒಂದು ಅನ್ಹೆಲ್ದಿ ಪರ್ಸನ್ ನ ತಗೊಂಡ್ರೆ ಹಿ ವಿಲ್ ಹ್ಯಾವ್ ಓನ್ಲಿ ಒನ್ ಡ್ರೀಮ್. ನನ್ ಹೆಲ್ತ್ ಚೆನ್ನಾಗಾದ್ರೆ ಸಾಕಪ್ಪ ಅನ್ನೋ ಒಂದೇ ಒಂದು ಕನ್ಸಿರುತ್ತೆ ಅವ್ರದ್ದು. ಸೊ ಅದಕ್ಕೋಸ್ಕರ ಹೆಲ್ತ್ ಇಸ್ ದಟ್ ಇಂಪಾರ್ಟೆಂಟ್. ಬಿಕಾಸ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗೋದು, ಐ ನೋ ಟ್ರೀಟ್ಮೆಂಟ್ಸ್ ಇದೆ, ತುಂಬಾ ಫೆಸಿಲಿಟೀಸ್ ಇದೆ ಇವಾಗ. ಬಟ್ ಇಟ್ಸ್ ನಾಟ್ ದಟ್ ಈಸಿ. ಗವರ್ಮೆಂಟ್ ಹಾಸ್ಪಿಟಲ್ ವಿದೌಟ್ ಎನಿ ಯಾರ್ದು ರೆಫರೆನ್ಸ್ ಇಲ್ದೇನೆ ಗೆಟಿಂಗ್ ಇಂಟು ಎಷ್ಟು ಓಡಾಡ್ಬೇಕು. ಎಷ್ಟೊಂದ್ ಜನ ಅಲ್ಲಿ ಅವ್ರದ್ದು ಫೈಲ್ ಕ್ರಿಯೇಟ್ ಆಗೋವರೆಗೂ ನೆಕ್ಸ್ಟ್ ಸ್ಟೇಜ್ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಅಂಟಿಲ್ ದಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ನೆಕ್ಸ್ಟ್ ಸ್ಟೇಜ್ ಹೊಟ್ಟೋಗ್ಬಿಡುತ್ತೆ. ಎಷ್ಟು ಒಂದ್ ತಿಂಗಳು ವೇಟ್ ಮಾಡ್ಬೇಕು ಅವ್ರದ್ದು ಪ್ರೊಸೀಜರ್ ಸ್ಟಾರ್ಟ್ ಆಗೋವರೆಗೂ. ಅಂಡ್ ನನ್ಗೆ ಯಾವಾಗ್ಲೂ ಅದೊಂದು ಕ್ವೆಶನ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ ಇಷ್ಟೊಂದು ನಮ್ಮೂರಿಂದ ಎಲ್ಲೆಲ್ಲಿಂದ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬರ್ಬೇಕಾಗ್ತಿದೆ ಅಲ್ಲ, ಏನಕ್ಕೆ ಈ ಒಂದು ಟ್ರೀಟ್ಮೆಂಟ್ ಇಷ್ಟೊಂದು ರೋಗ ಜಾಸ್ತಿ ಆಗ್ತಿದೆ ಅಲ್ಲ. ಲೈಕ್ ವೈ ಹಾಸ್ಪಿಟಲ್ಸ್ ಆರ್ ಲೆಸ್? ಅಷ್ಟೊಂದು ಜನ ಒಂದ್ ತಿಂಗಳೆಲ್ಲ ವೇಟ್ ಮಾಡೋಷ್ಟ್ರಲ್ಲಿ ಪೇಷಂಟ್ಸ್ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗ್ಬಿಡುತ್ತೆ ಕಂಡೀಷನ್. So that concern, I think they should take it seriously. Government super serious develop ಮಾಡಬೇಕು. ಬೇರೆ ಕಂಟ್ರಿಲಿ ಇರೋ ಫೆಸಿಲಿಟೀಸ್ ಅದು ಎಸ್ಪೆಷಲಿ ಗವರ್ಮೆಂಟ್ ಹಾಸ್ಪಿಟಲ್ ಇಟ್ಬಿಟ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಯಾವ್ದಾದ್ರು ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ. ದೇರ್ ಆರ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಮಿಷನ್ಸ್, 1-2 ಮಿಷನ್ಸ್ ಇದೆ. ಪೀಪಲ್ ಹ್ಯಾವ್ ಟು ವೇಟ್ ಹೋಲ್ ಡೇ. ಕೆಲವೊಂದು ಪೇಷಂಟ್ಸ್ ನ ಮತ್ತೆ ವಾಪಸ್ ಕಳಿಸ್ತಾರೆ, ಅವ್ರು ನಿಮ್ ನಂಬರ್ ಬಂದಿಲ್ಲ ಇವತ್ತು, ನಾಳೆ ಬರುತ್ತೆ ಬನ್ನಿ ಅಂತ. ಅಗೇನ್ ದೇ ಹ್ಯಾವ್ ಟು ಗೋ ಟು ದೇರ್ ವಿಲೇಜ್. ಅವ್ರ ಊರಿಗೆ ಹೋಗ್ಬಿಟ್ಟು ಮತ್ತೆ ಬೆಳಿಗ್ಗೆ ಆಮೇಲೆ ಆ ಪೇಷಂಟ್ ಗೆ ಅಷ್ಟು ಓಡಾಡೋದು ಆಗೋದು ಇಲ್ಲ. ಅಷ್ಟು ಕಡಿಮೆ ಆ ಮಷಿನ್ಸ್ ಗಳಾಗ್ಲಿ ಟ್ರೀಟ್ಮೆಂಟ್ ಕೊಡೋ ಅಂದ್ರೆ ಆ ಫೆಸಿಲಿಟಿನ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ನನ್ಗನ್ಸುತ್ತೆ. ಬಿಕಾಸ್ ಐ ಹ್ಯಾಡ್ ಸೀನ್ ಅಲ್ಲ ಎಷ್ಟೊಂದು ತೊಂದರೆಗಳಿದೆ ಅಂತ. ಅಂಡ್ ಇನ್ನೊಂದೇನಂದ್ರೆ ವಾಟ್ ಪೇಷಂಟ್ಸ್ ರಿಕ್ವೈರ್ಡ್, ಅವ್ರಿಗೆ ಮನೇಲಿ ಇರೋದು ಎಲ್ರದು ವಿ ಶುಡ್ ಕ್ರಿಯೇಟ್ ಅ ಪಾಸಿಟಿವ್ ವೈಬ್. ಇವಾಗ ಇಲ್ಲ ಅಂದ್ರೆ ಇಫ್ ಪೇಷಂಟ್ ಕೂಡ ದೇ ಹ್ಯಾವ್ ಟು ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ಪೇಷಂಟ್ ಟು ಪೇಷಂಟ್ ತರ ಇದ್ರೆ ನಮ್ಮ ಮನೆ ಹಾಸ್ಪಿಟಲ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಒನ್ ಪೇಷಂಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್, ನಡ್ಕೊಂಡಿರ್ಬೇಕು. ದಟ್ ಪಾಸಿಟಿವ್ ವೈಬ್ ಪೇಷಂಟ್ ಇಂದಾನು ಬರ್ಬೇಕು ಅಂಡ್ ಮನೆಯವರಿಂದಾನು ಬರ್ಬೇಕು. ಅಂಡ್ ಡೋಂಟ್ ಟಾಕ್ ಆಲ್ವೇಸ್ ಪೇಷಂಟ್ ಗೆ ತಲೆಗೆ ಇದು ಹಾಕೋ, ಕ್ಯಾಪ್ ಹಾಕೋ, ಹಂಗ್ ಮಾಡು ಹಿಂಗ್ ಮಾಡು. ದೆನ್ ಅವ್ರು ಕಾನ್ಶಿಯಸ್ ಆಗ್ಬಿಡ್ತಾರೆ, ಓ ನಾನ್ ಚೆನ್ನಾಗ್ ಕಾಣ್ತಿಲ್ವಾ, ಆಲ್ ದಟ್ ಥಿಂಗ್.
ಡೋಂಟ್ ಟೆಲ್ ದ ಸಚ್ ಥಿಂಗ್ಸ್ ಟು ಪೇಷಂಟ್. ಏನಂತಾರೆ ಹಿಂಗಿರೋ ಹಂಗಿರೋ, ನೋ, ದಟ್ಸ್ ದೇರ್ ಕಂಫರ್ಟ್ ಇವಾಗ. ಅಂಡ್ ಗಿವ್ ಲಾಟ್ಸ್ ಆಫ್ ಲವ್ ಅಂಡ್ ಹೆಲ್ದಿ ಫುಡ್. ಇದಷ್ಟೇ ಒಂದು ಪೇಷಂಟ್ಸ್ಗೆ ಬೇಕಾಗಿರೋದು. ಅಂಡ್ ಆ ಟೈಮಲ್ಲಿ ದೇ ಫೀಲ್ ವೆರಿ ಲೋನ್ಲಿ ಆ ಟೈಮಲ್ಲಿ, ಬಿಕಾಸ್ ಎಲ್ಲರೂ ಅವರ ಲೈಫಲ್ಲಿ ಬಿಸಿ ಇರ್ತಾರೆ. ವಾಟ್ ಪೇಷಂಟ್ ಲೈಫ್ ಇಸ್ ಜಸ್ಟ್ ಬಿ ಆನ್ ದ ಬೆಡ್, ಬಿ ಎಟ್ ಹೋಮ್, ಟ್ರೀಟ್ಮೆಂಟ್, ಹೋಮ್ ಟ್ರೀಟ್ಮೆಂಟ್. ಸೊ ಆ ಟೈಮಲ್ಲಿ ಪೀಪಲ್ ಸಪೋರ್ಟ್, ಫ್ರೆಂಡ್ಸ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಂದ್ಬಿಟ್ಟು ಫಿಸಿಕಲ್ ಪೇನ್ ಹೆಂಗೆ ಅಂದ್ರೆ ಲೈಕ್ ಹೆಡ್ ಟು ಟೋ ಅಂತ ಹೇಳಿದ್ನಲ್ಲ, ಲೈಕ್ ಎವ್ರಿ ಒಂದ್ ಪೇನ್. ಕೆಲವೊಂದ್ಸಲ ಇವತ್ತು ಕಣ್ಣು ಇದೆ ಅಂದ್ರೆ ನಾಳೆ ಕಿವಿ ನೋವು, ಹಲ್ ನೋವು, ತಲೆ ನೋವು, ಹೊಟ್ಟೆ, ಬೆನ್ನು, ಲೈಕ್ ಎವ್ರಿಥಿಂಗ್, ಎವ್ರಿ ಪಾರ್ಟ್ ಆಫ್ ದ ಬಾಡಿ ಆ ಟೈಮಲ್ಲಿ ಅಷ್ಟು ಇದಾಗ್ತಿರುತ್ತೆ. ಬಟ್ ಆ ಟೈಮಲ್ಲಿ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರೋದು ಪೇಷಂಟ್ ಅಂದ್ರೆ, ಒನ್, ಮೆಡಿಕಲ್ ಸಪೋರ್ಟ್, ಡಾಕ್ಟರ್ ಕೈಂಡ್ ವರ್ಡ್ಸ್. ಡಾಕ್ಟರ್ಸ್ one easy language ಅಲ್ಲಿ they should speak, not their medical words. ಅದು ಎಷ್ಟು ನನಗೆ ಅರ್ಥ ಆಗಲ್ಲ, being educated person. ಬಟ್ ಎಷ್ಟೋ ಡಾಕ್ಟರ್ಸ್ಗಳು, ಲೈಕ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಗುಡ್ ಡಾಕ್ಟರ್ಸ್. there are doctors, ಅವ್ರಿಗೆ ಅವ್ರ ಕೆಲಸ ಡೈಲಿ ಅದನ್ನೇ ಮಾಡ್ಬಿಟ್ಟು ಬೇಜಾರಾಗ್ಬಿಟ್ಟಿರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಮೆಡಿಕಲ್ ಟರ್ಮ್ಸ್ ಅಲ್ಲೇ ಹೇಳ್ತಾರೆ. ಇನ್ನೊಂದು ಟೈಪ್ಸ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಅವ್ರು ಹೇಗೆ ಅಂತಂದ್ರೆ ದೇ ಸೌಂಡ್ ವೆರಿ ರೂಡ್ ವಿತ್ ದ ಪೇಷಂಟ್. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಪೇಷನ್ಸ್ ಇಲ್ಲ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಹೇಳೋದು, ತುಂಬಾ ರೂಡ್ ಆಗಿ. ಸಿ, ನಿಮ್ಗೆ ಇಫ್ ಯುವರ್ ಪೇಷಂಟ್ ಹೂ ಇಸ್ ಗಾಡ್ ಟು ಯು, ಓನ್ಲಿ ದ ಡಾಕ್ಟರ್. ಸೊ ನಾವು ಅವ್ರನ್ನ ದೇವ್ರ ಅನ್ಕೊಂಡು ನಾವು ಅವ್ರ ಹತ್ರ ಹೋಗಿರ್ತೀವಿ ಅಂತಂದ್ರೆ, ಅವರು ದೇ ಶುಡ್, ಅವರು ನಮ್ಮನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡದೇ ಇದ್ರು ಕೂಡ ಒಂದು ಹ್ಯೂಮನ್ ತರ ಟ್ರೀಟ್ ಮಾಡಿದ್ರು ಸಾಕು ಅಂತ ಅನ್ಸ್ಬಿಟ್ಟಿರುತ್ತೆ ಅವಾಗ. ದಟ್ ಫ್ಯೂ ಕೈಂಡ್ ವರ್ಡ್ಸ್. ಆಮೇಲೆ ಪೇಷಂಟ್ಗೆ ಭಯ ಪಡಿಸ್ಬಾರ್ದು ಯಾವತ್ತು. ನನಗೆ ಕೆಲವೊಬ್ರು ಫೋನ್ ಮಾಡಿ ಹೇಳಿದ್ರು, ಡಾಕ್ಟರ್ ಹಿಂಗಂದಿದ್ದಾರೆ, ನಾನು ಹೊಡಿಯಲ್ಲ, ನಾನು ಇಷ್ಟೇ ದಿನ ಹೊಡಿನೋ, ಆ ತರ ಎಲ್ಲ ಹೇಳ್ಬಾರ್ದು. ಲಕ್ಕೀಲಿ ಮೀ ಐ ಹ್ಯಾವ್ ನಾಟ್ ಗಾಟ್ ಸಚ್ ಡಾಕ್ಟರ್ಸ್, ಬಟ್ ನಾನು ತುಂಬಾ ಕೇಳಿದೀನಿ. ಅಂಡ್ ಇನ್ನೊಂದು ಒನ್ ರಿಕ್ವೆಸ್ಟ್ ಇನ್ ಡಾಕ್ಟರ್ ಈಸ್, ಏನು ಅಂದ್ರೆ ಆಫ್ಟರ್ ಡ್ಯೂರಿಂಗ್ ದೇರ್ ಬ್ರೇಕ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೋ ಹೋಗ್ಬಿಟ್ಟು ಹಿಂದೆಗಡೆ ಕ್ಯಾಂಪಸ್ ಅಲ್ಲಿ ಸ್ಮೋಕ್ ಮಾಡೋದು, ಆಲ್ ದಟ್. ಸೊ ಅದರಿಂದ ಏನಾಗ್ತಾರೆ, ಜನ ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಸ್ಮೋಕ್ ಡ್ರಿಂಕ್ ಎಲ್ಲ ಬಿಟ್ಟರೆ, ನಮ್ ಡಾಕ್ಟರ್ ಮಾಡ್ತಿದ್ದಾರೆ ಇನ್ನೇನೋ ಅಂತ, ಹಿಂಗೆ ಅದರಿಂದ ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಂಡ್ ಈಟಿಂಗ್ ಅನ್ಹೆಲ್ದಿ ಫುಡ್, ಬಂದ್ಬಿಟ್ಟು ಸಮೋಸ ತಿನ್ನೋದು, ಆಲ್ ದಟ್. ಅಟ್ಲೀಸ್ಟ್ ಅವಾಯ್ಡ್. ಕ್ಯಾಂಪಸ್ ಒಂದು ಹಾಸ್ಪಿಟಲ್ ಸುತ್ತಮುತ್ತ ಅಟ್ಲೀಸ್ಟ್ ಯು ಶುಡ್ ಅವಾಯ್ಡ್. ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್ ಇನ್ ದ ಡಾಕ್ಟರ್. ಬಿಕಾಸ್ ವೆನ್ ಯು ಆರ್ ಈಟಿಂಗ್, ಐ ಕ್ಯಾನ್ ಆಲ್ಸೋ ಈಟ್ ಅನ್ನೋ ತರ ಪೇಷಂಟ್ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಅಂಡ್ ಇನ್ನೊಂದು ಪ್ಲಾಸ್ಟಿಕ್ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡೋದು, ಎಸ್ಪೆಷಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಸ್ಟ್ರಾ ಆಗ್ಲಿ, ಸ್ಪೂನ್ ಆಗ್ಲಿ, ಆಲ್ ದಟ್ ಇಸ್ ಗೋಯಿಂಗ್ ವೆರಿ ಕಾಮನ್ ಇವಾಗ. ಸೊ ಅಟ್ಲೀಸ್ಟ್ ಆ ಇದ್ರಲ್ಲಿ ಡಾಕ್ಟರ್ಸ್ ಪ್ಲಾಸ್ಟಿಕ್ ಬಾಟಲ್ ಇಂದ ನೀರು ಕುಡಿಯೋದು, ಆಲ್ ದಟ್ ವೆನ್ ದೇ ಸ್ಟಾಪ್ ಅಲ್ವಾ, ಇವನ್ ಪೇಷಂಟ್ ಆಲ್ಸೋ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದ ಡಾಕ್ಟರ್. ಸೊ ದಟ್ ಈಸ್ ಒನ್ ಡಾಕ್ಟರ್. ಬಟ್ there are many doctors who are working very hard. ನಂದು ಡಾಕ್ಟರ್ ಸಬೀನಾ ಅಂತ ಅವ್ರ ಹೆಸರು. she's one amazing person. When I saw her for the first time, she was like, whole day I was standing there for 3 hours. Out of 3 hours she was continuously for one minute file check ಮಾಡ್ತಾ ಇದ್ರು. Like that much, she's very much passionate towards her work. So we need such doctors ಅಂತ ಅನ್ಸುತ್ತೆ. When I see her, she's one amazing person I met.